ಅಮ್ಮಿನಗಡ ಪಟ್ಟಣ ಪಂಚಾಯಿತಿಯಿಂದ ನಮಗೆ ಸಾಕಷ್ಟು ದೂರುಗಳು ಕೂಡ ನಮ್ಮ ಬಾಗಲಕೋಟೆ ಲೋಕಾಯುಕ್ತ ಠಾಣೆಗೆ ದೂರುಗಳು ಬಂದಿದ್ದು, ಜೊತೆಗೆ ಮಾನ್ಯ ನಮ್ಮ ಗೌರವಾನ್ವಿತ ಲೋಕಾಯುಕ್ತರು ಬೆಂಗಳೂರವರ ನಿರ್ದೇಶನ ಮತ್ತು ಅವರು ಸೋಮೋಟೋ ಮತ್ತು ವಾರೆಂಟ್ ಮೇರೆಗೆ ಇಂದು ನಾವು ನಮ್ಮ ಬಾಗಲಕೋಟೆ ಲೋಕಾಯುಕ್ತ ಠಾಣೆಯಿಂದ ನಮ್ಮ DYSP ಸುರೇಶ್ ರೆಡ್ಡಿ ಅವರು ಮತ್ತು ಅದರ ಜೊತೆಗೆ ನಮ್ಮ ಇನ್ಸ್ಪೆಕ್ಟರ್ಸ್ ಇಲಾರೆ ಮತ್ತು ಬಿರಾದಾರು ಮತ್ತು ಕರಿಯಂತ ಅದರ ಜೊತೆಗೆ ಸಿಬ್ಬಂದಿಯವರ ಸಹಾಯದಿಂದ ಇಂದು ನಾವು ಮಾನ್ಯ ಲೋಕಾಯುಕ್ತರ ನಿರ್ದೇಶನದ ಮೇರೆಗೆ ಇಲ್ಲಿ ಅಮ್ಮಿನಗಡ ಪಟ್ಟಣ ಪಂಚಾಯಿತಿಯಲ್ಲಿ ಸಾಕಷ್ಟು ದೂರುಗಳು ಬಂದಿದ್ದ ಮೇರೆಗೆ ನಾವು ಈ ಶೋಧನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಶೋಧನೆಯಲ್ಲಿ ಸಾಕಷ್ಟು ನಮಗೆ ಕೆಲವೊಂದು ಅರ್ಜಿದಾರಗಳು ಕೂಡ ನಮಗೆ ಭೇಟಿಯಾದರು. ಅದರಲ್ಲಿ ಸುಮಾರು ತಿಂಗಳುಗಳಿಂದ ಮತ್ತು ಸುಮಾರು ವರ್ಷಗಳಿಂದ ಕೆಲವೊಬ್ಬರಿಗೆ ಈ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ದೂರನ್ನು ಸಲ್ಲಿಸಿದರು. ಕೆಲವೊಂದು ನಿಯಮಬಾಹಿರವಾಗಿ ಕಟ್ಟಡಗಳನ್ನು ಕಟ್ಟಿದ್ದು ಮತ್ತು ರೆಸಿಡೆನ್ಷಿಯಲಲ್ಲಿ ಕಮರ್ಷಿಯಲ್ ಪರವಾನಗಿ ಕೊಟ್ಟಿದ್ದು, ಅದರ ಜೊತೆಗೆ ಗಾರ್ಡನ್ನಲ್ಲಿ ಖಾಸಗಿ ಕಟ್ಟಡ ಕಟ್ಟಿದ್ದಿರ್ಬೋದು ಅಂಥ ದೂರುಗಳು ಕೂಡ ನಮಗೆ ಸಾಕಷ್ಟು ಇಲ್ಲಿ ಸಿಕ್ಕಿದೆ ನಮ್ಮ ಶೋಧನೆಯಲ್ಲಿ. ಜೊತೆಗೆ ದಾಖಲಾತಿಗಳ ನಿರ್ವಹಣೆಯಲ್ಲಿ ಕೂಡ ಕೆಲವೊಂದು ಲೋಪದೋಷಗಳು ಕಂಡು ಬಂದಿದ್ದವು. ಜೊತೆಗೆ ಇನ್ನೂ ನಾವು ಈ ಸೈಟ್ಗಳ ರಿಲೇಟೆಡ್ ಕೂಡ ನಾವು ಸ್ಥಳ ಪರಿಶೀಲನೆ ಮಾಡ್ತೀವಿ. ಇನ್ನೂ ಈ ನಮ್ಮ ಶೋಧನೆ ಮುಂದುವರಿತಿದೆ. ಸುಮಾರು ನಮ್ಮ ಘಟಕದಿಂದ, ನಮ್ಮ ಬಾಗಲಕೋಟೆ ಲೋಕಾಯುಕ್ತ ಘಟಕದಿಂದ ಸುಮಾರು ಆಫೀಸರ್ಸ್ ಮತ್ತು ಅಧಿಕಾರಿ ಸಿಬ್ಬಂದಿ ವರ್ಗದವರು ಕೂಡ ಬಂದಿದ್ದರು. ಶೋಧನೆ ಮುಂದುವರಿಸ್ತೀವಿ. ನಾನು ಐ ರಿಕ್ವೆಸ್ಟೆಡ್ ಆಲ್ ಅಮ್ಮಿನಗಡ ಜನರಿಗೆ ಏನು ಹೇಳೋದು, ನಿಮ್ಮಲ್ಲಿ ಏನಾದರೂ ಈ ನಿಮ್ಮ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ತಮ್ಮ ಕೆಲಸಗಳು ಪೆಂಡಿಂಗ್ ಇಟ್ಕೊಂಡು ಆಗದೇ ಇರೋದಂಥ ಸಂದರ್ಭದಲ್ಲಿ ನೇರವಾಗಿ ನಮ್ಮ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಬರ್ಬೋದು, ಅಥವಾ ನಮ್ಮ ಮೊಬೈಲ್ ನಂಬರ್ಗಳು ಕೂಡ ಡಿಸ್ಪ್ಲೇ ಮಾಡಿದ್ದೀವಿ ನಮ್ಮ ಆಫೀಸ್ ಮುಂದೆ. ಅದು ಮೊಬೈಲ್ ನಂಬರ್ ಕೂಡ ನೀವು ಎನಿ ಟೈಮ್ ನಮ್ಗೆ ಕಾಲ್ ಮಾಡ್ಬೋದು. ಪೆಂಡೆನ್ಸಿ ವರ್ಕ್ ಇದ್ದರೂ ಕೂಡ ಕಾಲ್ ಮಾಡ್ಬೋದು. ಮತ್ತು ಏನಾದರೂ ದೂರ ಇತ್ತಂದರೆ ಸರ್ಕಾರದ ಹಣ ಯಾವುದೇ ಒಂದು ಕೆಲಸದಲ್ಲಿ ದುರ್ಬಳಕೆ ಆಗಿತ್ತಂದ್ರೆ ಕೂಡ ಆ ವಿಷಯ ಕೂಡ ನಮಗೆ ತಗೊಂಬಂದು ನಮ್ಮ ಠಾಣೆಗೆ ದೂರನ್ನು ಸಲ್ಲಿಸ್ಬೋದು. ಈ ವಿಷಯ ಅಮ್ಮಿನಗಡ ಪಟ್ಟಣ ಪಂಚಾಯಿತಿ ಸಂಬಂಧಪಟ್ಟಂಗೆ ಯಾವುದೇ ದೂರುಗಳಿದ್ರೆ ನಮ್ಮ ಠಾಣೆಗೆ, ನಮ್ಮ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ನೇರವಾಗಿ ಬಂದು ಕುರಿತು ಅರ್ಜಿ ಸಲ್ಲಿಸಬಹುದಂತ ರಿಕ್ವೆಸ್ಟ್ ಮಾಡ್ತೀನಿ. ಜೊತೆಗೆ ನಮ್ಮದು ಲೋಕಾಯುಕ್ತ ವೆಬ್ಸೈಟಲ್ಲಿ ಎಲ್ಲ ಅಧಿಕಾರಿ ವರ್ಗದವ್ರದ್ದು ಮೊಬೈಲ್ ನಂಬರ್ಗಳು ಕೂಡ ಇರ್ತಾವೆ. ಎನಿ ಟೈಮ್ ದೂರದಾರರು ಲೋಕಾಯುಕ್ತ ಘಟಕದಲ್ಲಿ ಇರ್ತಕ್ಕಂಥ ಎಲ್ಲ ಅವ್ರು ಕೆಲವೊಂದು ಗುರುತಿರಲ್ಲ ಯಾವ ವಿಷಯ ಎಲ್ಲಿ ಹೋಗ್ಬೇಕಂದ್ರೆ, ಅದು ಏನೇ ಇದ್ರೂ ಅಲ್ಲಿ ಎಲ್ಲ ಯಾವ ವಿಷಯಗಳನ್ನ ಘಟಕಕ್ಕೆ ಬರಬೇಕು ಲೋಕಾಯುಕ್ತ ಘಟಕ ಕೂಡ ಅಲ್ಲಿ ವೆಬ್ಸೈಟಲ್ಲಿ ಎಲ್ಲ ಹಚ್ಚಿದ್ದಾರೆ. ಮತ್ತು ಈ ಅಮ್ಮಿನಗಡ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಂಗೆ ಏನೇ ದೂರುಗಳಿದ್ರೆ ನೇರವಾಗಿ ನಮ್ಮ ಠಾಣೆಗೆ ಬಂದು ದೂರನ್ನು ಸಲ್ಲಿಸಬಹುದು ಅಂತ ನಾನು ಹೇಳ್ತೇನೆ. ಇಲ್ಲಿ ಕೆಲವೊಂದು ದೂರುದಾರರು ಬಂದಿದ್ದಾರೆ, ಅಂದರೆ ಅವರಿಗೆ ಸುಮಾರು ವರ್ಷದಿಂದ ಅಲ್ಲಿದ್ರು ಈ ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದನ್ನೇ ನಾವು ಕೇಳ್ತಿದ್ದೀವಿ ಅಧಿಕಾರಿಗಳು, ನೀವು ಈ ಉತ್ತರ ಕೊಡಬೇಕಂದ್ರೆ ಏನೇನು ಪ್ರೊವಿಷನ್ಸ್ ಇದೆ, ಅವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದಾರಿಲ್ಲ ಅನ್ನೋದು ಅವ್ರಿಗೆ ಹಿಂಬರ ಕೊಡಬೇಕಂತ ಅದಕ್ಕೆ ಪರಿಶೀಲನೆ ಮಾಡ್ತಿದ್ದೀವಿ. ಇನ್ನು ಕೆಲವೊಬ್ಬರಿಗೆ ಈ ಸ್ವತ್ತು ಕೊಡುವಲ್ಲಿ ಕೂಡ ವಿಳಂಬ ಆಗಿದೆ. ಮತ್ತು ಜೊತೆಗೆ ಕಮರ್ಷಿಯಲ್ ರೆಸಿಡೆನ್ಷಿಯಲಲ್ಲಿ ಕಮರ್ಷಿಯಲ್ ಕೂಡ ಕೆಲವೊಂದು ಕನ್ಸ್ಟ್ರಕ್ಷನ್ ಪರ್ಮಿಷನ್ಸ್ ಇದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಏನಿದೆ ನಾವು ಪರಿಶೀಲನೆ ಮಾಡ್ತೀವಿ. ಅಧಿಕಾರಿಗಳ ಜೊತೆ ಈ ದೂರು ಕೂಡ ನಮ್ಗೆ ಪ್ರತ್ಯೇಕವಾಗಿ ನಮ್ಮ ಲೋಕಾಯುಕ್ತ ಘಟಕಕ್ಕೆ ಬಂದು ದೂರು ಸಲ್ಲಿಸಿದ್ದಾರೆ. ಅದನ್ನು ಕೂಡ ನಾವು ಪರ್ಟಿಕ್ಯುಲರ್ ಆಗಿ ಯಾವ ಅಧಿಕಾರಿ ಟೈಮ್ದಲ್ಲಿ ಇವ್ರಿಗೆ ಕೆಲಸ ಆಗ್ತಿಲ್ಲ ಏನಿದೆ ಅನ್ನೋದನ್ನು ಪರಿಶೀಲನೆ ಮಾಡ್ತೀವಿ. ಸರ್, KDP ಪ್ರಗತಿ ಪರಿಶೀಲನಾ ಸಭೆಯಲ್ಲಿ 2 ದಿವಸಕ್ಕೊಮ್ಮೆ ನೀರು ಬಿಡ್ತೀವಿ ಅಂತ ಇದನ್ನ ಮಾಡ್ಯಾರೆ. ಬಟ್ ಇಲ್ಲಿ 2 ದಿವಸಕ್ಕೊಮ್ಮೆ ನೀರು ಬರ್ತಾರೆ. ಸಾರ್ವಜನಿಕರು ಈ ನೀರಿನ ಬಗ್ಗೆ ಸ್ವಚ್ಛತೆ ಬಗ್ಗೆ, ಮತ್ತು ಅಧಿಕಾರಿಗಳು ಏನಂತಂದ್ರೆ ಪರ್ಮನೆಂಟ್ ಪೋಸ್ಟೇ ಇಲ್ರಿ ಇಲ್ಲಿ. ಯಾರ ಕೇಳಿದ್ರೆ ಹಾಕಿ ಹೋಗ್ತಾರೆ, ನಾವು ಮಾಡಿದ್ದಲ್ಲ ಹಿಂಗೆ ಮಾಡಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ನಮ್ಮ ಲೋಕಾಯುಕ್ತರು ಏನು ವಾರೆಂಟ್ ಕೊಟ್ಟಲ್ಲ, ಆ ವಾರೆಂಟಲ್ಲಿ ಇಲ್ಲಿ ಲೋಪದೋಷಗಳನ್ನು ಕೂಡ ನಾವು ನಮ್ಮ ಮಾನ್ಯ ಲೋಕಾಯುಕ್ತರಿಗೆ ವರದಿಯನ್ನು ನಾವು ಮಾಡ್ತೀವಿ.